ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ಒಳ್ಳೆ ಕೂಲಾಗಿರುವಂಥ ಆರೋಗ್ಯಕರವಾದಂಥ ಒಂದು ಜ್ಯೂಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವ ಜ್ಯೂಸಪ್ಪ ಅಂತ ಕೇಳ್ತಾ ಇದ್ದೀರಾ? ಎರ್ಲಿಕಾಯಿ ಜ್ಯೂಸು. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಏನಾದರೂ ಪಿತ್ತ ಈ ಥರ ಎಲ್ಲ ಇದ್ದರೆ ಈ ಜ್ಯೂಸನ್ನ ಕುಡಿದ್ರೆ ತುಂಬಾ ಬೇಗ ಕಡಿಮೆ ಆಗುತ್ತೆ. ಎರ್ಲಿಕಾಯಿ ಜ್ಯೂಸು, ಎರ್ಲಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ತುಂಬಾ ಒಳ್ಳೆಯದು. ಎರ್ಲಿಕಾಯಿ ಜ್ಯೂಸನ್ನ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಎರ್ಲಿಕಾಯಲ್ಲಿ ಜ್ಯೂಸು ತುಂಬಾ ಇದೆ. ಹಣ್ಣು ತುಂಬ ಚೆನ್ನಾಗಿದೆ. ಇದು ದೊಡ್ಡದು. ಇದು ಎರ್ಲಿಕಾಯಿ ಹುರಿದು ತುಂಬಾ ಜ್ಯೂಸ್ ಬರುತ್ತೆ ಇದರಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ, ನಾನಿಲ್ಲಿ ಸಕ್ಕರೆನ ಕರ್ಗೋಕ್ಕೆ ಇಟ್ಟಿದ್ದೀನಿ. ಸಕ್ಕರೆ ಬದಲು ನೀವು ಬೆಲ್ಲ ಕೂಡ ನೀವು ಹಾಕ್ಕೋಬೋದು, ಇನ್ನೂ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡೆ ನಾನು. ಇಲ್ಲಿ ಜ್ಯೂಸನ್ನ ಹಿಂಡ್ತಾ ಇದ್ದೀನಿ. ಜ್ಯೂಸು ತುಂಬ ಚೆನ್ನಾಗಿದೆ. ಇದು ಜ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಜ್ಯೂಸನ್ನ ಹಿಂಡ್ಬಿಟ್ಟು ಇವಾಗ ನಾವು ಸಕ್ಕರೆ ಎಲ್ಲ ಕರಗಿಸೋಣ. ಮೇಲೆ ಕೆಳಗೆ ಇದು ಮಾಡಿಬಿಟ್ಟು, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗಿರುತ್ತೆ ಅಂತ ಜ್ಯೂಸ್ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ನೋಡಿ ಜ್ಯೂಸ್ ತಯಾರಾಗಿದೆ. ಇಲ್ಲಿ ಪುದೀನ ಕೂಡ ಸೇರಿಸಿದ್ದೀನಿ ನಾನು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.